ಅಂತ. ಕನಸ ಇಲ್ವಾ ಅಂತ ನೋಡ್ಕೊಳ್ಳೋದು ಹೀಗೆ. ಅದು ಅರ್ಜೆಂಟ್, ಆಫೀಸಿಂದ ಫೋನ್ ಮಾಡ್ತಿದ್ದಾರೆ, ಒಂದು ನಿಮಿಷ ಮಾತಾಡ್ಬೋದಾ? ಹೋಗಿ ಬೇಗ ಬನ್ನಿ. ಹಾಂ. ಶ್ರೀ ಸತ್ಯನಾರಾಯಣ ಸ್ವಾಮಿಯ ರಥಕಥಾರ್ಥವು ನೈಮಿಷಾರಣ್ಯವಾಸಿಗಳಾದ ಸಮಸ್ತ ಋಷಿಗಳು ಒಂದಾನೊಂದು ಕಾಲದಲ್ಲಿ ಪುರಾಣೋಕ್ತವಾದ ಸೂತ ಮಹರ್ಷಿಯನ್ನು ನೋಡಿ ಕೇಳುವಂತರಾದರು. ಈ ಸತ್ಯನಾರಾಯಣ ಸ್ವಾಮಿಯ ರಥಕಥಾರ್ಥ ಮತ್ತು ಕಥೆಯಿಂದ ಸಂಪೂರ್ಣದ ದುಃಖ ದೆಸೆಯಿಂದ ಸತ್ಯವಾಗಿ ಮುಕ್ತರಾಗುತ್ತಾರೆ. ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನು ಕೊಡತಕ್ಕದ್ದು. ಸತ್ಯನಾರಾಯಣನನ್ನು ಕೆಲವರು ಕಾಲವೆಂದು, ಕೆಲವರು ಈಶ್ವರನೆಂದು, ಕೆಲವರು ಸತ್ಯನಾರಾಯಣನೆಂದೇ ಹೇಳುತ್ತಾರೆ. ಇನ್ನು ಕೆಲವರು ಸತ್ಯದೇವರೆನ್ನುತ್ತಾರೆ. ಹೀಗೆ ನಾನಾ ಪ್ರಕಾರವಾದ ರೂಪಧಾರಣೆ ಮಾಡಿ ಸಕಲ ಶ್ರದ್ಧಾಭಕ್ತರಾದ ಭಕ್ತರಿಗೆ ಈಪ್ಸಿದ ಫಲವನ್ನು ಕೊಡತಕ್ಕವನು ಎಂಬುದಾಗಿ ಸೂತ ಪುರಾಣಿಕರು ಶೌನಿಕಾದಿ ಋಷಿಗಳಿಗೆ ಹೇಳಿದಂಬಲಿಗೆ 5ನೇ ಅಧ್ಯಾಯವು ಸಮಾಪ್ತವಾಗುವುದು. ಈಗ ಮಹಾಮಂಗಳಾರತಿ ಆಗತ್ತೆ, ಎಲ್ಲ ನಿಂತ್ಕೋಬೇಕು. ಮಂಗಳಾರತಿ ಎಲ್ರಿಗೂ ಕೊಟ್ಟು ಹಿರಿಯರ ಆಶೀರ್ವಾದ ತಗೊಳ್ಳಿ. ಇವತ್ತು ಒಬ್ಬ ಗೃಹಿಣಿ ತರ ಕಾಣಿಸ್ತಾ ಇದೆಯಾ ಕಣೆ ನೀನು. ಇದಕ್ಕೋಸ್ಕರ ಕಾಯ್ತಾ ಇದ್ದೆ ನಾನು. ಕನ್ಯಾದಾನ ಆದಾಗಿಂದ ನನಗನ್ನಿಸ್ತಾ ಇತ್ತು ನಾನು ನನ್ನ ಆಯ್ಕೆಯನ್ನು ನಿಮ್ಮಲ್ಲಿ ಹೇರ್ಬಿಟ್ನೋ ಏನೋ ಅಂತ. ಇವತ್ತು ನನಗೆ ನಂಬಿಕೆ ಬಂತು ಮಗಳೇ, ನೀ ನನ್ನ ಆಯ್ಕೆಯನ್ನು ಸ್ವೀಕಾರ ಮಾಡಿದ್ಯಾ ಅಂತ. ಗಂಡ ಹೆಂಡತಿ ಇಬ್ರು 100 ಕಾಲ ಸುಖವಾಗಿ ಬಾಳಿ, ಅಷ್ಟೇ ನನ್ನ ಪ್ರಾರ್ಥನೆ. ಇವತ್ತಿಂದ ನಮ್ಮ ಮಗ ಸೊಸೆ ಹೇಗಿದ್ದಾರೆ ಅನ್ನೋ ಚಿಂತೆ ದೂರ ಆಯಿತು. ಖುಷಿ, ನನ್ನ ಮಗನ ಈ ನಗು ಯಾವಾಗ್ಲೂ ಹೀಗೆ ಇರೋ ತರ ನೋಡ್ಕೊ. ನೀವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು. ಓಕೆ, ಪ್ರಾಮಿಸ್ ಮಾಡಿ. ಹೆಂಗಿದೆ ಜೋಡಿ? ಮಾಡಿ ಮಾಡಿ ಚೆನ್ನಾಗಿ ನಮಸ್ಕಾರ ಮಾಡಿ. ಮುಂದಿನ ವರ್ಷ ಜೋಡಿ ತೊಟ್ಲು ಕಟ್ಬಿಡೋಣ. ಎಲ್ರಿಗೂ ಪ್ರಸಾದ ಕೊಡಿ. ಇವತ್ತು ನೋಡಮ್ಮ ನಿನ್ನ ಮದುವೆ ಆದವಳ ತರ ಕಾಣಿಸ್ತಾ ಇದೆಯಾ. ಅದೇನ್ ನಗು, ಏನ್ ಕಳೆ. ನಿಜ ಕಣೋ ಸುಂದ್ರಿ, ನನಗೂ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಮನಸ್ಸಾರಿ ಇವಾಗ ತಾನೇ ಮದ್ವೆ ಆದ ಹಾಗೆ. ಸದ್ಯ ತೀರಾ ಮಿಂಚೋಕ್ ಮುಂಚೆ ಎಚ್ಚೆತ್ಕೊಂಡ್ಬಿಟ್ಟೆ. ಸಾರಿ ಕಣೆ, ತುಂಬಾ ರೂಢಾಗಿ ಬಿಹೇವ್ ಮಾಡ್ಬಿಟ್ಟೆ. ಇಲ್ಲ ಕಣೋ, ನೀನ್ ಅವತ್ತೇನಾದ್ರೂ ಆ ಥರ ಮಾತಾಡ್ತಿದ್ರೆ ಬೇಡ ಬಿಡು, ಅದೆಲ್ಲ ಯಾಕೀಗ. ಸೂರಜ್ ನೋಡೇ ಎಷ್ಟು ಖುಷಿ ಖುಷಿಯಾಗಿದ್ದಾರೆ, ನೋಡೋಕೆ ಚಂದ, ತುಂಬಾ ಸಂತೋಷವಾಗಿದ್ದಾರೆ. ಎಷ್ಟು ಚಂದಾನೆ ನಿಮ್ಮಿಬ್ರು ಹೀಗೆ ನೋಡೋಕೆ. ಹೀಗೆ ಇದ್ಬಿಡಿ. ಸೂರಜ್ ನನ್ನ ನಿಜವಾಗ್ಲೂ ಕ್ಷಮಿಸಿದಾರಲ್ವಾ? ಅವ್ರು ನನ್ನ ಮನ್ಸಾರೆ ಒಪ್ಕೊಂಡಿದಾರ ತಾನೆ? ನನ್ನೇನೆ ಕೇಳ್ತೀಯಾ? ಸೂರಜ್ನೆ ಕೇಳು. ಕೇಳ ಕೇಳೆ. ಅಯ್ಯ,
ಸೂರಜ್ ಎಲ್ಲಿ? ಇಲ್ಲೇ ಇದ್ರಲ್ಲೇ. ಎಲ್ಲಿ ಹೋದ್ರು? ಏನ್ ಗೊತ್ತಾ, ಈ ಭಾವ ಅವ್ರ ಹಳೆ ಗರ್ಲ್ ಫ್ರೆಂಡ್ ಯಾರನ್ನೋ ಇಂಟ್ರೊಡ್ಯೂಸ್ ಮಾಡ್ಸಕ್ ಕರ್ಕೊಂಡು ಹೋಗಿರ್ತಾರೆ. ಇಲ್ಲ ಸುಂದ್ರಿ, ಒಂದ್ ನಿಮಿಷ ಇದಿಟ್ಕೋ, ನಾ ಬರ್ತೀನಿ. ಒಳ್ಳೆ ಹುಡುಗಿ ಇದು. ಪ್ರಿಯಾ ತಗೋ, ಅಲ್ಲೆಲ್ಲರಿಗೂ ಅರ್ಶನಕ್ಮ ಕೊಟ್ಬಿಡು. ಹಾಗೆ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ, ಅದನ್ನು ಕೊಡು, ಮರಿಬೇಡ. ನನಗೆ ಗೊತ್ತು ಆಂಟಿ, ನಾನು ಕೊಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಇರಿಯಾ, ಸೂರಜನ್ನೆಲ್ಲಾದ್ರೂ ನೋಡ್ದ? ಸೂರಜ ಅಲ್ಲೇ ಇದ್ರಲ್ಲೇ. ಖುಷಿ, ಏನಮ್ಮ ಈ ಕಡೆ ಹೋಗ್ತಿದ್ಯಾ? ಕಾಂತಮ್ಮ, ಅದು ಸೂರಜ್. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಸೂರಜ್ನ ಒಂದು ಗಳಿಗೆನೂ ಬಿಟ್ಟಿರಕ್ಕಾಗಲ್ಲ ಅಲ್ವಾ ಪುಟ್ಟ? ಇಲ್ಲ ಕಾಂತಮ್ಮ, ಅವರೆಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಸರಿ 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 ಸರಿ, ಹೋಗಮ್ಮ, ಹೋಗು ಹೋಗು. ನನ್ನ ಆಫೀಸಲ್ಲಿ ತಪ್ಪೊಪ್ಕೊಂಡಿದ್ದಕ್ಕೆ FIR ಫೈಲ್ ಮಾಡಿದ್ದಾರೆ. ನನ್ನ ಕಸ್ಟಡಿಗೆ ತಗೊಳ್ಳೋಕ್ಕೆ ಪೊಲೀಸರು ಬಂದಿದ್ದಾರೆ. ನನ್ನ ಅರೆಸ್ಟ್ ಮಾಡ್ತಾರೆ. ಬೆಳಿಗ್ಗೆಯಿಂದ ಹೆಗಡೆ ಫೋನ್ ಮಾಡ್ತಿದ್ದು ಇದಕ್ಕೆ. ರಾತ್ರಿನೇ ಅನುಮಾನ ಇತ್ತು ನನಗೆ. ಇಂಥ ಹೊತ್ತಲ್ಲಿ ಅರೆಸ್ಟ್ ಆಗ್ತಿರೋದು ನನ್ನ ದುರದೃಷ್ಟ. ಯಾವಾಗ ರಿಲೀಸ್ ಆಗ್ತೀನೋ ಗೊತ್ತಿಲ್ಲ. ಕಾಯ್ತೀಯ ಅಲ್ವಾ ನನಗೋಸ್ಕರ? ನೀನೊಂದು ಮಾತು ನಡ್ಸ್ಕೊಡ್ಬೇಕು ಖುಷಿ. ನನಗೆ ಈ ವಿಷಯ ನನ್ನ ತಂದೆ ತಾಯಿಗಾಗ್ಲಿ ನಿನ್ನ ತಂದೆ ತಾಯಿಗಾಗ್ಲಿ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅವ್ರು ಸಹಿಸ್ಕೊಡಲ್ಲ. ನಡ್ಸ್ಕೊಡ್ತೀಯ ಪ್ಲೀಸ್? ಟೈಮ್ ಆಯ್ತು, ಬನ್ರಿ.
ಜಾರಿ ಮರೆಯಾಯ್ತೆ ಅಲೆಗಳ ದಾಳಿಗೆ ಮರಳಿನ ಅರಮನೆ ಕುಸಿದ ಹೋಗಿ ಅವಶೇಷ ಉಳಿದಂತೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ. ಇದೇನೇ ಖುಷಿ, ಎಲ್ಲ ಸರಿ ಹೋಯ್ತು ಅಂದಾಗಲೇ ಈಗ ಆಗ್ಬೇಕಿತ್ತ. ಸುಂದ್ರಿ ಪ್ಲೀಸ್ ನನ್ನ ಸೂರಜ್ನ ವಾಪಸ್ ಕೊಡ್ಸು. ಹೋಗೋ, ಅವ್ರನ್ನ ಹೇಗಾದ್ರೂ ಮಾಡಿ ಬಿಡಿಸ್ಕೊಂಡು ಬಾ ಪ್ಲೀಸ್. ಖುಷಿ, ಬಿಡಿಸ್ಕೊಂಡು ಬರೋ ಹಾಗಿದ್ದಿದ್ರೆ ನಾನು ಇಲ್ಲಿ ನಿಂತಿರ್ತಿದ್ದೇನೆ, ಹೋಗಿರ್ತಿದ್ದೆ. ಈಗ ಕಸ್ಟಡಿಗೆ ತಗೊಂಡಿದ್ದಾರೆ. ಬೇಲ್ ಪೇಪರ್ಸ್ನ ಫೈಲ್ ಮಾಡಬೇಕು, ಆಮೇಲೆ ಕರ್ಕೊಂಡು ಬರೋಕ್ಕಾಗೋದು. ಆದ್ರೆ ನಾನು ಖಂಡಿತ ಕರ್ಕೊಂಡ್ ಬರ್ತೀನಿ. ಹಾ, ಇದೇನಪ್ಪ ಹಿಂಗಾಗೋಯ್ತು? ಸೂರಜ್ ತಪ್ಪೊಪ್ಕೊಂಡಿದ್ದಾನೆ ಅಂದಾಗಲೇ ನನಗೆ ಈ ಅನುಮಾನ ಬಂದಿತ್ತು ಕಾಂತಮ್ಮ. ಆದ್ರೆ ಮನೇಲಿ ಪೂಜೆ ಒಂದು ಮುಗಿಲಿ, ಆಮೇಲೆ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋಣ ಅಂತಿದ್ದೆ. ಇಷ್ಟು ಬೇಗ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಬೆಳಿಗ್ಗೆನೆ ಏನೋ ಅನ್ನಿಸ್ತಿತ್ತು ಹೀಗಾಗುತ್ತೆ ಅಂತ. ಅದಂಗಿರ್ಲಪ್ಪ. ಈಗ ನಿಮ್ಮ ಅಕ್ಕ ಪಾವನ ವಿಷಯ ಗೊತ್ತಾಗೋದ್ರೆ ಸೂರಜ್ ನನ್ನ ಹತ್ರ ಮಾತು ತಗೊಂಡಿದ್ದಾರೆ, ಇದು ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮಂಗೆ ಗೊತ್ತಾಗಬಾರ್ದು ಅಂತ. ಪ್ಲೀಸ್ ಸುಂದ್ರಿ, ಏನಾದರೂ ಮಾಡೋ. ನಾನು ಅದನ್ನ ಹೇಗಾದ್ರೂ ಮ್ಯಾನೇಜ್ ಮಾಡ್ತೀನಿ. ಆದ್ರೆ ನೋಡು, ನೀನ್ ತೋರಿಸ್ಕೋಬಾರ್ದು ಅದನ್ನ. ಇದು 4 ದಿವಸ ಆಗುತ್ತೋ 1 ವಾರ ಆಗುತ್ತೋ ಹೇಳೋಕ್ಕಾಗಲ್ಲ. ನೀನ್ ಧೈರ್ಯವಾಗಿರ್ಬೇಕು, ಆಯ್ತಾ? ಎಲ್ಲ ನಿನ್ನ ಮೇಲೆ ನಿಂತಿರೋದು ಗೊತ್ತಿರಲಿ. ಖುಷಿ, ಧೈರ್ಯವಾಗಿರು, ಅಳಬಾರ್ದು. ಕಂಡುರ್ಸ್ಕೊಂಬ. ಖುಷಿ, ಹಾ ಬನ್ನಿ ಬನ್ನಿ ಬನ್ನಿ, ಊಟಕ್ಕೆ ಬನ್ನಿ. ಎಲ್ಲಿ ಸೂರಜ್ ಅಲ್ಲಿ? ಅದು ಅವರ ಆಫೀಸ್ ಕಲೀಗ್ಸ್ ಬಂದಿದ್ರು. ಅವ್ರದ್ದು ಮೆಕ್ಸಿಕೋ ವೀಸಾ ಸ್ಟಾಂಪ್ ಆಗಿದೆಯಂತೆ. ಯಾರೋ ಅದನ್ನ ತಗೊಂಡು ಏರ್ಪೋರ್ಟಿಗೆ ಬರ್ತಾರಂತೆ. ಏರ್ಪೋರ್ಟ್ಗ? ಯಾಕೆ? ಸೂರಜ್ ಫ್ಲೈಟ್ಗೆ ಇನ್ನೊಂದು 5-6 ಗಂಟೆ ಇದೆ ಅಷ್ಟೇ. ಎಲ್ಲಿಗೆ? ಹೇಳ್ತಿದ್ರಲ್ಲ ಬಾವ, ಮೆಕ್ಸಿಕೋಗೆ ಹೋಗ್ಬೇಕಾಗ್ಬಹುದು ಅಂತ. ಓಹೋ, ಮೆಕ್ಸಿಕೋಗ? ಇವಾಗಲ್ಲಿ ಸೂರಜು? ಹೊರಟ್ರು ಮೆಕ್ಸಿಕೋಗೆ. ಏನ ಮೆಕ್ಸಿಕೋ ಹೊಟ್ಟೋದ್ನ? ಅಲ್ಲಪ್ಪ, ಮೆಕ್ಸಿಕೋ ಅಂದ್ರೆ ದೇವರಾಜ್ ಮಾರ್ಕೆಟ್ ಅನ್ಕೊಂಡ್ಬಿಟ್ಟಿದ್ಯಾ? ಕೇಳ್ದೆ ಹೊಟ್ಟೋದ್ನ? ಅದು ಸೂರಜ್ದು ವೀಸಾ ಸ್ಟಾಂಪ್ ಆಗಿರ್ಲಿಲ್ಲ. ಆಗೋದೇ ಇಲ್ವೇನೋ, ಕ್ಯಾನ್ಸಲ್ ಆಗುತ್ತೇನೋ ಅಂತ ಅನ್ಕೊಂಡಿದ್ರು. ಲಾಸ್ಟ್ ಮಿನಿಟ್ ಅಲ್ಲಿ ವೀಸಾ ಸಿಕ್ಬಿಡ್ತು. ಈಗ ಹೊರಟ್ರು. ಆಕ್ಚುಲಿ ಲೇಟ್ ಆಗೋಗಿದೆ. ಅದಕ್ಕೆ ಯಾರಿಗೂ ಹೇಳ್ದೆ ಖುಷಿಗೊಬ್ಳಿಗೆ ಹೇಳಿ ಸೂರಜ್ ಹೊರಟ್ಬಿಟ್ರು. ಇದ್ಯಾಕೋ ತೀರಾ ವಿಚಿತ್ರ ಕಣಯ್ಯ. ಭಾವ, ಇದು MNC-ಗಳಲ್ಲಿ ತುಂಬಾ ಮಾಮೂಲು. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ಏನೇ ಆಗ್ಲಿ ನಮ್ಗೊಂದು ಮಾತು ಹೇಳಿ ಹೋಗ್ಬೋದಿತ್ತಪ್ಪ. ಅಲ್ಲ, ನನಗೆ ನೀವು ಯಾವಾಗ ಏನು ಯಾಕೆ ಅಂತ ಇಷ್ಟೊಂದು ವಿಚಾರಿಸಿದ್ರಿ. ಸೂರಜ್ನ ಬೇಗ ಕಳಿಸ್ಕೊಡ್ತಿದ್ರ, ಆಮೇಲೆ ಫ್ಲೈಟ್ ಮಿಸ್ ಆಗೋಗಿರೋದು. ಅದಕ್ಕೆ ಖುಷಿಗೆ ಹೇಳಿ ಹೋಗಿದ್ದಾರೆ. ಆಮೇಲೆ ಹೇಳಿದ್ದಾರೆ ಚೆಕ್ ಇನ್ ಆದ್ಮೇಲೆ ನಮ್ಗೆಲ್ಲ ಫೋನ್ ಮಾಡ್ತಾರಂತೆ. ಅಲ್ವಾ ಖುಷಿ? ನಾವು ಸಂಜೆ ಒಳಗೆ ಊರಿಗೆ ಹೊರಡ್ತೀವಿ. ಅಷ್ಟರೊಳಗೆ ಫೋನ್ ಮಾಡ್ತಾನೋ ಇಲ್ವೋ? ಏನೋಪ್ಪ, ಈಗಿನ ಕಾಲದವ್ರದ್ದು ರೀತಿ ನೀತಿನೇ ಗೊತ್ತಾಗಲ್ಲ. ಗುರು, ನನ್ನ ಮಗ ಸೂರಜ್ ಏನಾರ ಫೋನ್ ಮಾಡಿದ್ರೆ ನನಗೂ ಮಾಡಕ್ಕೆ ಹೇಳಪ್ಪ. ನಡಿ, ಊಟ ಕೂತ್ಕೊಂಡು. ಅಳು ನಿಲ್ಸೆ. ಅಕ್ಕ ಬಾವಂಗ ಅನುಮಾನ ಬಂದ್ರೆ 100 ಪ್ರಶ್ನೆ ಕೇಳ್ತಾರೆ. ಗೊತ್ತಾಗೋಕ್ ಮುಂಚೆ ಅಳು ನಿಲ್ಸು ದಯವಿಟ್ಟು. ಸುಂದ್ರಿ ಹೊಡ್ತು ಪಡ್ತು ಮಾಡಿರ್ತಾರೇನೋ? ಇಲ್ಲ ಕಣೆ, ಅದು ಜುಡಿಷಿಯಲ್ ಕಸ್ಟಡಿ ಅಲ್ವಾ. ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರಷ್ಟೇ, ಅಂಥದ್ದೇನೂ ಆಗಲ್ಲ.
ಎಂಥ ಸ್ಥಿತಿಗೆ ತಂದ್ಬಿಟ್ನೋ ಅವ್ರನ್ನ. ಎಷ್ಟು ಹೆಮ್ಮೆಯಿಂದ ಸ್ವಾಭಿಮಾನದಿಂದ ಬದುಕಿದ್ರು. ಜೀವನ ಅಂದಮೇಲೆ ಏಳು ಬೀಳು ಇದ್ದೇ ಇರುತ್ತೆ ಮಗ. ನೀವಿಬ್ರು ಒಂದಾಗೋದಕ್ಕೆ ಇಂಥದ್ದೊಂದು ನಡೀತೀವಿ. ಖುಷಿ, ಯಾವುದೇ ಕಾರಣಕ್ಕೂ ಅಕ್ಕ ಭಾವಂಗೆ ಈ ವಿಷಯ ಗೊತ್ತಾಗ್ಬಾರ್ದು ಕಣೆ. ಗೊತ್ತಾದ್ರೆ ಭಾವ ಏನಿಲ್ಲ ನಿನ್ನ ಚಚ್ಚಾಕ್ಬಿಡ್ತಾರೆ. ಹೋಗೋ ಮನೇಲಿ ನೆಮ್ಮದಿ ನೆಲೆಸು ಹಾಗೆ ಮಾಡು ಅಂದಿದ್ರು. ಆ ಮನೆ ನೆಮ್ಮದಿನ ಕಿತ್ಕೊಬಿಟ್ನಲ್ಲೋ. ಖುಷಿ ಖುಷಿ ಖುಷಿ, ಎಲ್ರು ಊಟಕ್ಕೆ ಬನ್ನಿಪ್ಪ, 9:30 ಆಯ್ತು. ಏನು ಡೀಪ್ ಡಿಸ್ಕಷನ್? ಏನಿಲ್ಲ ಬಾವ, ಸುಮ್ಮನೆ ಹೀಗೆ ಮಾತಾಡ್ತಿದ್ದೆ ಲೋಕಾಭಿರಾಮ್. ನಾನು KRS ಹೋಗೋಣ ಅಂತಿದ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಅದು ನೋಡಿದ್ದು, ಕಾರಂಜಿ ನೀರು ಇದನ್ನೆಲ್ಲ ನೋಡ್ಕೊಂಬರೋಣ ಅಂತ. ಮೊದ್ಲಿನ ಸೌಂದರ್ಯ ಈಗಿಲ್ಲ. ಇದೇನು ಮ್ಯಾಥಮೆಟಿಕ್ಸ್ ಓದ್ತಾ ಇದ್ದೀರಾ? ಸುಮ್ಮನೆ ಮ್ಯಾಥಮೆಟಿಕ್ಸ್ ಓದೋದಲ್ಲ, ಬರೆಯೋದು. ಅಲ್ಲಿಡಿ, ಈಗೆಲ್ಲ ಗೇಟು ಬೇಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ KRSಗೆ. ಅಡಿ ಫೋನ್ ಮಾಡಿದ್ರಾ? ಇಲ್ಲಪ್ಪ, ನೀನೇ ಮಾಡ್ಬೇಕಾಗಿತ್ತು. ಎಲ್ಲಿದ್ದಾರೆ, ತಲುಪಿದಾರ ಅಂತ? ಮಾಡಿದ್ದೆ, ನಾಟ್ ರೀಚಬಲ್. ಎಲ್ಲಿದ್ರು ಸಿಗಲಿ ಅಂತ ಮೊಬೈಲ್ ಇರೋದು, ಅದು ನೋಡಿದ್ರೆ ನಾಟ್ ರೀಚಬಲ್. ಸರ್ ಬನ್ನಿ ಬನ್ನಿ, ಊಟಕ್ಕೆ ಬನ್ನಿ. ಸುಂದ್ರಿ, ಅವ್ರಿಗೊಂದು ಫೋನ್ ಮಾಡ್ಲಾ? ಫೋನ್ ತೆಗ್ದಿಟ್ಕೊಂಡ್ಬಿಟ್ಟಿರ್ತಾರೆ, ಹಾಗೆಲ್ಲ ಮಾಡಕ್ಕಾಗಲ್ಲ. ಈಗ ನಾವೇನೋ ಮಾಡೋದು? ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ನಾನು ಬೇರೆ ಇಲ್ಲಿಂದ ಕತ್ಲು ಹಾಗೆ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ಬೆಂಗಳೂರಿನಲ್ಲಿದ್ದಾನೆ, ಲಾಯರ್ ಅಶ್ವಥ್ ನಾರಾಯಣ ಅಂತ. ನಾಳೆ ಬೆಳಿಗ್ಗೆ ಸೀದಾ ಬೆಂಗಳೂರಿಗೆ ಹೋಗಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಈ ಕೇಸ್ನ ಹೇಗೆ ನಿಭಾಯಿಸ್ಬೋದು ಅಂತ ನೋಡ್ತೀನಿ. ಸೂರಜ್ ಬಾಸ್ ಕೃಪಾಕರ್ನು ಮೀಟ್ ಮಾಡಿ ಸೂರಜ್ನ ಹೇಗೆ ಬಿಡಿಸ್ಬೋದು ಅಂತ ಮಾತಾಡ್ಕೊಂಡ್ ಬರ್ತೀನಿ. ನೀನು ಅವ್ರನ್ನ ಬಿಡಿಸ್ಲೇಬೇಕು ಸುಂದ್ರಿ. ಇಲ್ದೆ ಹೋದ್ರೆ ಅವ್ರ ಜೀವನ ಹಾಳು ಮಾಡ್ದೆ ಅನ್ನೋ ಕೊರಕು ಜೀವನ ಪೂರ್ತಿ ನನ್ನನ್ನು ಕಾಡುತ್ತೆ. ಪ್ಲೀಸ್, ಹೇಗಾದ್ರೂ ಅವ್ರನ್ನ ಬಿಡಿಸು. ಯಾಕಯ್ಯ ಹೋಗ್ಬೇಕು ನೀನು ಇದಕ್ಕಿದ್ದಾಗೆ ಬೆಂಗಳೂರಿಗೆ? ಒಂದು ಇಂಪಾರ್ಟೆಂಟ್ ಕೇಸ್ ಇತ್ತು. ಯಾರು ಬಂದು ವಕಾಲತ್ ತಗೊಂಡಿಲ್ಲ? ಕೋರ್ಟ್ ಹತ್ರನೇ ಹುಡ್ಕೊಂಡು ಬಂದಿದ್ರು. ಕೋರ್ಟ್ಗೆಲ್ಲ ಹೋಗಿದ್ದೀನಿ ನೀನು? ಹೋದ್ವಾರ ಇಡೀ ಖುಷಿ ಮನೇಲಿ ಇದ್ವಿ ನಾವು. ಈಗ ಖುಷಿ ಇಲ್ಲಿದ್ದಾಳೆ. ಕೋರ್ಟ್ ಕಡೆ ತಲೆನೇ ಹಾಕಿಲ್ಲ, ಸುಳ್ಳು ಹೇಳ್ತಾ ಇದೀಯಾ? ಕೋಮಲವಲ್ಲಿ ಮಗಳು ಕನಕ ಇದ್ದಾಳಲ್ಲಿ. ಕನಕಾನ ಇಲ್ಲ, ಬೆನಕಾನ ಇಲ್ಲ. ಇಲ್ಲಿ ತೋರಿಸು ವಕಾಲತ್ ಶೀಟು ನೋಡ್ತೀನಿ. ಯಾಕೆ ಅನುಮಾನ ನಿಮ್ಗೆ? ಮತ್ತಿನೇನು? ನಿನ್ನೆವರೆಗೂ ಏನು ಹೇಳ್ತಾ ಇದ್ದೋನು ಇದ್ದಕ್ಕಿದ್ದಾಗೆ ಹೊರಟು ನಿಂತ್ರೆ? ನಿನ್ನೆ ನೋಡಿದ್ರೆ ಅಡಿಯೊಂದು ದಿಢೀರ್ತ ಮಾಯ. ಬೆಳಗಾಗಿದ್ದು ನೀನ್ ಬೆಂಗಳೂರು ಹೊರಟಿದೀಯಾ? ಏನ್ ನಡೆಸಿದ್ದೀರಾ? ಮುಚ್ಚಿಟ್ಟೇನಾದ್ರೂ ವ್ಯವಹಾರ ನಡೆಸ್ತಾ ಇದ್ರೆ ಹೇಳ್ಬಿಡಿ. ಖುಷಿ ಬಾಮ ಇಲ್ಲಿ, ಬಾಮ ಇಲ್ಲಿ ಬಾ. ನಿಜ ಹೇಳಮ್ಮ, ನಿನ್ನೆ ಅಡಿ ಅಂದ್ರೆ ಎಲ್ಲಿಗೆ ಹೋಗಿತ್ತು? ಅಪ್ಪ, ಅದೇ ಅವ್ರ ಆಫೀಸರ್ ಬಂದ್ರೆ. ಆಫೀಸರ್ ಬಂದ್ರೆ ಕೂಸಿ ಸತ್ಯನಾರಾಯಣ ಪ್ರಸಾದ ಕೊಡ್ಬೇಕಾಗಿತ್ತು. ಒಂದು 5 ನಿಮಿಷ ಹಿಡಿದಿರೋದು, ಏನಾಗ್ತಿತ್ತು ಅಷ್ಟರಲ್ಲಿ? ಮೆಕ್ಸಿಕೋಗೆ ಹೊರಟಿದ್ರಲ್ಲ. ನಿನ್ ಕೇಳಿದೆನಯ್ಯ, ಸುಮ್ಮರು. ನೀನ್ ಹೇಳಮ್ಮ, ಯಾಕೆ ಇದ್ದಕ್ಕಿದ್ದಾಗೆ ಅಡಿ ಅಂದ್ರೆ ಹೊರಟು ನಿಂತರು? ಹೊರಟವ್ರು ಯಾಕಿನ್ನ ಫೋನ್ ಮಾಡಿಲ್ಲ? ಫೋನ್ ಮಾಡಿದ್ರಪ್ಪ. ಯಾವಾಗ? ಇವತ್ತು ಬೆಳಿಗ್ಗೆ. ಸುಳ್ಳು. ಚಾರ್ಜ್ಗೆ ಅಂತ ಇಟ್ಟರೆ ಫೋನ್ ಬೆಳಗಿಂದ ಅಲ್ಲೇ ಇದೆ.
ನನಗ್ ಮಾಡಿದ್ರು ಬಾಬಾ. ಎಲ್ಲಿ ಮೊಬೈಲ್ ತೋರಿಸು, ಕಾಲಿ ನೋಡ್ತೀನಿ. ಏನಿಬ್ರು ಎನ್ಕ್ವೈರಿ ಮಾಡ್ತಿದ್ದೀರಾ? ಇನ್ನೇನಯ್ಯ ಪೂಜೆಗಿಂತ ಬಂದು ಅಡಿಯಂದ್ರು ಇದ್ದಕ್ಕಿದ್ದಾಗೆ ಹೇಳ್ಬೇಕಾದ್ರೆ ದಿಢೀರ್ ಹೋದ್ರೆ ಗಾಬರಿ ಆಗಲ್ವಾ? ಒಂದು ಕೆಲಸ ಮಾಡ್ರಿ, ಸೂರಜ್ಗೆ ನೀವೇ ಒಂದು ಫೋನ್ ಮಾಡಿ.